ನಾವೀಗ JP ನಗರದ 9ನೇ ಮುಖ್ಯ ರಸ್ತೆಯಲ್ಲಿದ್ದೀವಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸ್ವಲ್ಪ ರೆಡಿ ಆಗುತ್ತೆ. MLAಗಳು ಯಾರಾದ್ರೂ ಬಂದು ಸಮಸ್ಯೆ ಮಾಡ್ತಾರಾ? ಇಲ್ಲಿ MLA ಮನೇಲಿ ಈ ಥರ ಇದ್ರೆ ಬಿಡ್ತಾರಾ? ಬೆಳಗ್ಗೆ ಹೊತ್ತು ಟೆಂಪೋದವ್ರು ಎಷ್ಟು ಗಂಟೆಗೆ ಬರ್ತಾರ ಗೊತ್ತಿಲ್ಲ, ಅವಾಗ ಹಾಕಲ್ಲ. ನಮ್ಮ ಜನ ಮೇಲೆ ಸ್ವಲ್ಪ ತಪ್ಪಿದೆ ಸರ್. ತಾವೀಗ ನೋಡ್ಬೋದು ರಸ್ತೆಯಲ್ಲಿ ಯಾವ ರೀತಿಯಾಗಿ ಕಸ ಚೆಲ್ಲಿದ್ದಾರೆ. ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ, ಮನೆ ಮುಂದೆ ಬಂದರೆ ಕಸವನ್ನು ಹಾಕೋದಿಲ್ಲ, ರಸ್ತೆಯಲ್ಲಿ ಎಲ್ಲಂದರಲ್ಲಿ ಕಸವನ್ನು ಬಿಸಾಕಿ ಹೋಗ್ತಾರೆ. ಹಾಗೆಯೇ ಈ 9th ಮೇನ್ ರೋಡಲ್ಲಿ ಇರುವಂಥ ಇಲ್ಲೊಂದು ಕಸವನ್ನು ಸೆಗ್ರಿಗೇಟ್ ಮಾಡುವಂಥ ಇದೊಂದು ಜಾಗ ಇದೆ. ಇಲ್ಲಿ ಯಾವಾಗಲೂ ಕೂಡ ಕಸ ಹಾಕ್ತಾರೆ. ಇದರಿಂದಾಗಿ ನಮ್ಮ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ಸೊಳ್ಳೆಗಳ ಕಾಟ ವಿಪರೀತವಾಗಿ ಕಾಡ್ತಾ ಇದೆ. ಇದನ್ನು ಬೇರೆ ಕಡೆ ಇದನ್ನು ರವಾನೆ ಮಾಡಬೇಕು, ಇಲ್ಲಿ ಕಸವನ್ನು ಹಾಕಬಾರ್ದು ಅಂತ ಭಾಳಷ್ಟು ಜನ ನಿವಾಸಿಗಳು ನಮಗೆ ದೂರನ ಹೇಳ್ತಾ ಇದ್ದಾರೆ. JP ನಗರ ವಾರ್ಡ್ ಅಂತ ಏನಂದ್ರೆ ನೋಡಿ, ಇಲ್ಲಿ ಒಂದು ಡಂಪಿಂಗ್ ಮಾಡಿದ್ದಾರೆ. ಇಲ್ಲಿ ಕಸದ್ದು ಸುಮಾರು ತೊಂದರೆ ಆಗ್ತಾ ಇದೆ. ಸೊಳ್ಳೆಗಳ ಕಾಟ, ಮಳೆ ಬಂದರೆ ಇನ್ನೊಂದು ತುಂಬಾ ಇದೆ. ಇದು ಯಾಕೆ ಇಲ್ಲಿ ಮಾಡಿದ್ದಾರೆ ಪಾಯಿಂಟು? ಈ ಮನೆಗಳು ಇದೀವಿ, ನಾವು ಮಕ್ಕಳೆಲ್ಲ ಇದ್ದಾರೆ. ಈ ಮಕ್ಕಳಿಗೆ ಕಾಯಿಲೆಗಳು ಬರುತ್ತೆ, ಅದೆಲ್ಲ ಯಾರು ನೋಡ್ತಾರೆ? ಇಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲ್ ಇಲ್ಲ. ಇಲ್ಲಿ ಹೋದ್ರೆ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹೋಗ್ಬೇಕು, ಎಮರ್ಜೆನ್ಸಿ ಹಾಸ್ಪಿಟ್ಲ್ ಇಲ್ಲ. ತುಂಬಾ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಕಸ ಸಮಸ್ಯೆ ಡೈಲಿ ಗಾಡಿಗಳು ಬಂದ್ರೂ ಸರಿಯಾಗಿ ಕಸಗಳನ್ನ ಜನಗಳನ್ನೂ ಸರಿಯಾಗಿ ಹಾಕೋದಿಲ್ಲ. ಎಲ್ಲ ಗೌರ್ಮೆಂಟ್ ಚೆನ್ನಾಗಿ ಕ್ವಾರ್ಟರ್ಸ್ ಕಟ್ಟಿಕೊಟ್ಟಿದ್ದಾರೆ. ನೀರಿನ ಸ್ವಲ್ಪ ಸಮಸ್ಯೆ ಇದೆ, ಆದ್ದರಿಂದ ಅಂಗನವಾಡಿ ಮುಂದೆನೂ ಎಲ್ಲ ಹಾಕ್ತಾ ಇರ್ತಾರೆ. ಮತ್ತು ಅಲ್ಲೆಲ್ಲೇ ಒಳಗಡೆನೂ ಮೇಲಿರೋರೆಲ್ಲ ಕೆಳಗಡೆ ಹಾಕ್ಬಿಡ್ತಾರೆ ಕಸನ. ಏನು ಸಮಸ್ಯೆ ಇದೆ ಇಲ್ಲಲ್ಲ ಸರ್? ಇಲ್ಲಿ ತುಂಬ ಕಸ ಸಮಸ್ಯೆನೇ ಇದೆ ನೋಡಿ. ಮನೆಗಳು ಕೋಟ್ರಸ್ ಇದೆ, ಆಮೇಲೆ ಇವರು ನೈಟಲ್ಲಿ ಸೊಳ್ಳೆಗಳಿದೆ. ಈ ಥರ ಜನಗಳು ತೊಂದರೆ ಕೊಟ್ಟರೆ ಯಾರು ಜವಾಬ್ದಾರಿ ಸರ್? ಈ ಕಾಯಿಲೆಗಳು ಬರುತ್ತೆ. MLAಗಳು ಯಾರಾದ್ರೂ ಬಂದು ಸಮಸ್ಯೆ ಮಾಡ್ತಾರಾ? ಇಲ್ಲಿ MLA ಮನೇಲಿ ಈ ಥರ ಇದ್ರೆ ಬಿಡ್ತಾರಾ? ನಾವು ಬಡವರಾದರೆ ಹಿಂಗೆ ಇರ್ಬೋದಾ? ಬಡವ್ರಿಗೆ ಇದೇ ಗತಿನಾ? ಇವಾಗ ಒಂದು ವೆಹಿಕಲ್ ಟೈಮ್ ಕೊಟ್ಟಿದ್ದಾರೆ, ಒಂದು ವೆಹಿಕಲ್ ಎಲ್ಲ ಫುಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ, ಮತ್ತು ಪಬ್ಲಿಕ್ಸು ತಂದು ಹಾಕ್ತಾರೆ ಸರ್. ಸಾಯಂಕಾಲ ಟೈಮು, ಆಮೇಲೆ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಈ ಕಾರಲ್ಲಿ ಬರೋರು, 2 ವೀಲರ್ ಬರೋರು ಎಲ್ಲ ತಂದು ಹಾಕ್ತಾರೆ ಸರ್. ಅದರಿಂದ ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಸೆಗ್ರಿಗೇಷನ್ ಮಾಡೋಕ್ಕಾಯ್ತಲ್ಲ, ಅವ್ರು ಅದು ಏನು ಮಾಡ್ತಾರೆ, ತಂದು ಮಿಕ್ಸಿಂಗ್ ಆಗ್ತಾರೆ ಸರ್. ನಾವು ಆದಷ್ಟು ಸೆಗ್ರಿಗೇಷನ್ ಮಾಡಿ ಕ್ಲಿಯರ್ ಮಾಡಿದರೆ ಇನ್ನೊಂದು ವೆಹಿಕಲ್ ಕ್ಲಿಯರ್ ಮಾಡಿಕೊಡ್ತೀವಿ ಸರ್. ಅದೆಲ್ಲ ಫುಲ್ಲು ಹೇಳ್ಕೊಳ್ಳೋಕೆ ಇದು JP ನಗರ ವಾರ್ಡ್. ಒಳಗೆ ಹೋದ್ರೆ ಸಮಸ್ಯೆಗಳು ಒಂದೇ ಎರಡೇ. ಬಸ್ ಬರಲ್ಲ, ಕಾವೇರಿ ವಾಟರ್ ಸಿಗಲ್ಲ, ಕಸ ಎತ್ತಲ್ಲ. ಹೌದು, ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ JP ನಗರ ವಾರ್ಡ್ನಲ್ಲಿ ಸಮಸ್ಯೆಗಳು ಹಲವು. ಮೇಲ್ನೋಟಕ್ಕೆ ರಸ್ತೆಗಳು ಚೆನ್ನಾಗಿ ಕಂಡ್ರೂ ಒಳಗೆ ಹೋದಂತೆಲ್ಲ ಹಳ್ಳ ದಿನ್ನೆ ಬಿದ್ದಿರೋ ರಸ್ತೆಗಳು ಕಣ್ಣಿಗೆ ಗೋಚರಿಸುತ್ತವೆ. ಇಲ್ಲೂ ಕೂಡ ಕಸದ ಸಮಸ್ಯೆ ಉಂಟು. ಇನ್ನು ಈ ವಾರ್ಡ್ನ ಕೆಲ ಪ್ರದೇಶದಲ್ಲಿ ಕುಡಿಯಲು ಕಾವೇರಿ ನೀರು ಬರುತ್ತಿಲ್ಲ. ಇನ್ನು ಚೇಂಬರ್ ನೀರು, ನಲ್ಲಿ ನೀರು ಮಿಕ್ಸ್ ಆಗಿ ಬಂದ್ರೆ ಪರಿಸ್ಥಿತಿ ಏನಾಗಬೇಡ. ಜಯನಗರ ಶಾಸಕ CK ರಾಮಮೂರ್ತಿ ಅವರು ಇತ್ತ ಒಮ್ಮೆ ದೃಷ್ಟಿ ಹರಿಸಬೇಕು. ಇಲ್ಲದಿದ್ರೆ ಈ ಬಡ ಜನರ ಹಿಡಿಶಾಪ ತಪ್ಪಿದ್ದಲ್ಲ. ವಾರ್ಡ್ ನಂಬರ್ 14 JP ನಗರ ವಾರ್ಡ್. ಇದು ಹಿಂದುಳಿದ ವರ್ಗದ ಮಹಿಳೆಗೆ ಮೀಸಲಾಗಿದ್ದು, ಈ ಬಾರಿ GBA ಚುನಾವಣೆ ನಡೆದರೆ ಇಲ್ಲಿ ಯಾರಾಗಲಿದ್ದಾರೆ ಕಾರ್ಪೊರೇಟರ್ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಗದು. ಆ ಥರ ಏನು ಸಮಸ್ಯೆ ನಾವು ನೋಡ್ದಂಗೆ ಏನಿಲ್ಲ. ರೋಡಿಂದೊಂದು ಈ ಕಡೆ 9th ಕ್ರಾಸು ಫುಲ್ಲು ನೀವು ಫಸ್ಟ್ ಫೇಸ್ RV ಕಾಲೇಜ್ವರೆಗೂ ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ತುಂಬಾ ಸಾಹಸ ಪಡಬೇಕು. ಹಳ್ಳ ದಿನ್ನೆಗಳು ತುಂಬಾ, ಈ ರೋಡ್ ಮಾತ್ರ. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಕಾಮಗಾರಿ ಏನಂತ ಹೇಳಿದ್ರೆ ನಿಧಾನ ತಂದು ಹಾಕ್ಬಿಡ್ತಾರೆ, ಪಬ್ಲಿಕ್ಗೆ ತೊಂದರೆ. ಇದನ್ನ ಫಟಾಫಟ್ ಮಾಡಿ ಬೇಗ ಕಾರ್ಯ ಮುಗಿಸಿದ್ರೆ ಜನಗಳಿಗೆ ತೊಂದರೆ ಆಗುತ್ತೆ. ತಿಂಗಳಾನ್ಗಟ್ಲೆ 6 ತಿಂಗಳು 3 ತಿಂಗಳು ಇದೇ ಥರ ರೋಡಲ್ಲಿ ಬಿದ್ದಿದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸ್ವಲ್ಪ ರೆಡಿ ಆಗುತ್ತೆ. ಮಿಕ್ಕಿದ ದಿವಸ ಯಾವತ್ತೂ ಹಳ್ಳ ಗುಂಡಿಗಳು ಅದು ಹಾಗೆ ಬಿದ್ದಿರುತ್ತೆ. ಇವಾಗ ನಾಡಿದ್ದು ಕಾರ್ಪೊರೇಷನ್ನು ಇದು ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ಎಲ್ಲ ರೋಡ್ಗಳಲ್ಲೂ ಇವಾಗ ಗುಂಡಿ ಎಲ್ಲ ಸ್ವಲ್ಪ ಮುಚ್ಚಿದ್ದು. ಆಮೇಲೆ ಮೋರಿಗಳಲ್ಲಿ ಮಣ್ಣು ತೆಗೆಯೋದು ಅರ್ಧಂಬರ್ಧ, ಪೂರ್ತಿ ಇಲ್ಲ ಆ ಟೈಮಿಗೆ ಮಾತ್ರ. ಅಷ್ಟೇ ಬಿಟ್ಟರೆ ಪಬ್ಲಿಕ್ಕಿಗಂತೂ ಇದು ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ. ನಾವೀಗ KSRTC ಬಡಾವಣೆಯ ಮುಖ್ಯ ರಸ್ತೆಯಲ್ಲಿದ್ದೀವಿ JP ನಗರದಲ್ಲಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿವಾಸಿಗಳು ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಏನಂದರೆ, ನಾವು ಯಾರಿಗೆ ಹೇಳೋಣ, ಇಲ್ಲೆಲ್ಲ ರಸ್ತೆಗಳನ್ನು ಅಗೀತಾರೆ, ಕಾಮಗಾರಿಯನ್ನು ಶುರು ಮಾಡ್ತಾರೆ, ಆದರೆ ಬೇಗ ಮುಗಿಸೋದೇ ಇಲ್ಲ, ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ. ಇದರಿಂದಾಗಿ ಆಕ್ಸಿಡೆಂಟ್ಗಳಾಗ್ತವೆ ಅಂತ ನೀವೀಗ ದೃಶ್ಯದಲ್ಲಿ ನೋಡ್ಬೋದು. ನನ್ನ ಎಡಭಾಗದಲ್ಲಿ ಕಾಮಗಾರಿ ನಡೀತಾ ಇದೆ, ಸುಮಾರು ತಿಂಗಳುಗಳಿಂದ ಕಾಮಗಾರಿ ನಡೀತಾ ಇದೆ. ಈ ರಸ್ತೆ ಗುಂಡಿಗಳನ್ನು ಅಗಿಯೋದು ಅಥವಾ ಕಾಮಗಾರಿ ನೆಪದಲ್ಲಿ ಈ ದುರಸ್ತಿ ಕಾರ್ಯ ಏನು ನಡೀತಾ ಇರುತ್ತೆ, ಇದು ನಿಧಾನಗತಿಯಲ್ಲಿ ಆಗೋದ್ರಿಂದ ನಮಗೆ ಬಹಳ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳು ದೂರ್ತಾ ಇದ್ದಾರೆ. ಬನ್ನಿ ನಾವು ಮತ್ತೊಂದು ಏರಿಯಾಕ್ಕೆ ಹೋಗೋಣ, ಅಲ್ಲಿ ಯಾವ ಥರ ಸಮಸ್ಯೆ ಇದೆ ಬನ್ನಿ ನೋಡುವ. ಇಲ್ಲಿ ಒಂದು ಟೈಮ್ಗೆ ಬಸ್ ಇಲ್ಲ. ಈ ಕಡೆ ಸ್ವಲ್ಪ ನಮ್ಗೆ ಬಸ್ ಬರಬೇಕು. ಒಂದು 3-4 ವರ್ಷ ಅಂತ ಇದೆಯಾ, ಬಸ್ಸೇ ಬರಲ್ಲ ಈ ಕಡೆ. ಯಾರು ಕೇಳಿದ್ರೆ ಏನ್ ಮಾಡ್ತಾರೆ, ಮಾಡ್ತೀನಿ ಅಮ್ಮ ಅಂತಾರೆ ಅಷ್ಟೇ, ಏನೂ ಮಾಡಲ್ಲ. ಹಂಗೆ ಬಸ್ಸಿಗೆ ಕಷ್ಟ ಆಗುತ್ತೆ ಸರ್, ತುಂಬಾ ಕಷ್ಟ ಆಗುತ್ತೆ ಹೋಗಕ್ಕೆ ಬರಕ್ಕೆಲ್ಲ.
ಬಸ್ ಬಿಟ್ಟರೆ ಚೆನ್ನಾಗಿರುತ್ತೆ ಇರೋ ದಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಅದೇ ಸರ್ ನೋಡಿ ನಿಮಗೆ ಕಾಣ್ತಾ ಇದ್ದಲ್ವ ಕಸ ಇತ್ತಲ್ಲ BBMP ಅವರು ಅಲ್ಲೆಲ್ಲಿ ತೋಡ್ತಾವ್ರೆ ಎಲ್ಲರಿಗೂ ತೊಂದರೆ ಜನಗಳಿಗೆ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಸಮಸ್ಯೆ ಆಯಿತು. ಇಲ್ಲ ತಣ್ಣಗೆಲ್ಲ ಮೊದಲಿಂದ ತುಂಬ ತೊಂದರೆ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಮೊದಲೆಲ್ಲ ತಿಂಗಳ ಗಂಟ ನೀರು ಬರ್ತಾ ಇರಲಿಲ್ಲ. ಆಮೇಲೆ ಈ ಪಕ್ಕ ಕುಡಿಯೋ ನೀರಿಲ್ಲ ಸರ್. ನೀರು ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಇದೆ. ಈ ಟ್ಯಾಂಕ್ ನೀರು ಒಂದಿನ ಬಿಟ್ಟು ಬಿಡ್ತಾರೆ, ಪರವಾಗಿಲ್ಲ ಅದೆಲ್ಲ. ಆದರೆ ಈ ಕಸ ಬಂದು ಇಲ್ಲಿ ಹಾಕ್ತಾರೆ ಸರ್. ಬೆಳಗ್ಗೆ ಹೊತ್ತು ಟೆಂಪೋದವ್ರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ, ಅವಾಗ ಹಾಕಲ್ಲ. ನಮ್ಮ ಜನ ಮೇಲೆ ಸ್ವಲ್ಪ ತಪ್ಪಿದೆ ಸರ್. ಆ ಟೈಮ್ಗೂ ಅವ್ರ ಹತ್ರ ಹಾಕಿದ್ರೆ ಯಾಕೆ ಸರ್ ಈ ಥರ ರೋಡೆಲ್ಲ ಗಲೀಜಾಗುತ್ತೆ. ಈ ಚೇಂಬರ್ದು ಸಮಸ್ಯೆ ಇದೆ, ನೀರಿಂದು ಸಮಸ್ಯೆ ಇದೆ, ಮನೆಯಲ್ಲಿ ಇಲಿದು ಓಡಾಟ ಜಾಸ್ತಿ ಇದೆ. ಹೆಗ್ಣ ದೊಡ್ಡದು ಎಲ್ಲ ಮನೆ ಮಕ್ಕಳು ಎಲ್ಲ ನಾಯಿದು ಅದು ಇದು ಫುಲ್ ಎಲ್ಲ ಗಲೀಜೆ, ಕ್ಲೀನ್ ಇಲ್ಲ, ನೀಟಿಲ್ಲ. ಯಾರು ನೀರ್ದಂತೂ ನಮ್ಗೆ ತುಂಬಾ ಸಮಸ್ಯೆ ಇದೆ. ವ್ಯವಸ್ಥೆ ಇಲ್ಲ ಸರ್. ಮಕ್ಕಳಿಗೆ ಕುಡಿಯೋ ನೀರು ಇಲ್ಲ, ನಮಗೆ ಪಾತ್ರೆ ತೊಳೆಯೋಕ್ಕೂ ನೀರಿಲ್ಲ. ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ. ನಾವೆಲ್ಲ ರೋಡ್ ದಾಟಿ ಆ ಕಡೆ ಹೋಗಿ ತಗೊಂಡು ಬರಬೇಕು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅನ್ನೋ ಹಾಗೆ JP ನಗರ ಅಂದ ತಕ್ಷಣ ನಮಗೊಂದು ಕಲ್ಪನೆ ಇತ್ತು, ಭಾಳ ಸಿಸ್ಟಮೆಟಿಕ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ ಅಂದ್ಕೊಂಡಿದ್ವಿ ಆರಂಭದಲ್ಲಿ. ನಾವು ಒಳಗೆ ಕಾಲಿಟ್ಟಾಗ ಗೊತ್ತಾಯಿತು ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ. ಕಸದ ಸಮಸ್ಯೆ ಆಗಿರ್ಬೋದು, ರಸ್ತೆ ಹಳ್ಳ ದಿಣ್ಣಿ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲೆಂದ್ರೆ ಕಸವನ್ನು ಬಿಸಾಕುವಂಥದ್ದಾಗಿರ್ಬೋದು. ಸೊ ಇದೆಲ್ಲವನ್ನ ನೋಡಿದಾಗ JP ನಗರದಲ್ಲೂ ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಅಧಿಕಾರಿಗಳು ಇಂಥ ಏರಿಯಾದಲ್ಲಿ ಮಾಡ್ತಾರ, ಎಷ್ಟೊಂದು ಕಸ ಇದೆ, ಎಷ್ಟೊಂದು ಸೊಳ್ಳೆಗಳು ಕಾಡ್ತಾ ಇದ್ದಾವೆ, ಮತ್ತು ಇಲ್ಲೊಂದು ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಸೊ ಹೀಗಾಗಿ ನಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ನಿವಾರಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ನಗರದ ನಿವಾಸಿಗಳ ಒಂದು ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.